ಓ ಬಂದಪ್ಪ ರಾಜೇಶ, ಚೆನ್ನಾಗಿದ್ಯಾ? ಏನು ಸಮಾಚಾರ? ಅಪ್ಪ ಅವ್ವ ಎಲ್ಲ ಚೆನ್ನಾಗಿದ್ದಾರಪ್ಪ ಮನೇಲಿ? ಹಾಂ ಆಂಟಿ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಪಿಂಕಿ ಮೇಡಮ್ ಎಲ್ಲಿ ಹೋದ್ರು? ಅವಳು ಎಲ್ಗೆ ಹೋದಾಳಪ್ಪ? ಅವಳು ಎಲ್ಗೆ ಹೋದಾಳು? ರೂಮಲ್ಲೆಲ್ಲ ಇರ್ತಾಳೆ. ಕರಿತೀನಿ ಕೂತ್ಕೊ. ಹಾಂ ಆಂಟಿ. ಓ ರಾಜೇಶ್ ಬಂದ್ಯಾ? ಹಾಂ ಬಾರೆ ಕೂತ್ಕೋ. ನೀನೇ ನೋಡೋಣ ಅಂತ ಬಂದೆ. ನಿಮ್ಮ ಮತ್ತೆ ಅವತ್ತೆಲ್ಲ ಮಾತಾಡಿದ್ಮೇಲೆ ನನಗಂತೂ ತುಂಬ ಬೇಜಾರಾಯ್ತಪ್ಪ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಂಟಿ ನಿಮ್ಗೆ ವಿಷಯ ಗೊತ್ತಾಯ್ತಾ? ನಾನು ಇವಳ ಮಾತಾಡ್ಸೋಣ ಅಂತ ಅವಳು ಇದ್ಲಲ್ಲ ಮನೆಗೆ ಹೋಗಿದ್ದೆ. ಇವ್ರ ಹತ್ರ ಹಿಂಗೆಲ್ಲ ಮಾತಾಡ್ಬಿಟ್ರೆ ಗೊತ್ತಾ ಆಂಟಿ? ನನಗಂತೂ ತುಂಬ ಬೇಜಾರಾಯಿತು. ಅಲ್ಲ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಆಂಟಿ? ಯಾರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಹಳ್ಳಿ ಕಮಾಂಡ್ ಮನೆಗೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ಮನೆಗಳು ಹೆಂಗಂಟಿ ನೀವು ಮದುವೆ ಮಾಡಿಕೊಡ್ರಿ? ಏನು ಮಾಡೋದಪ್ಪ, ಏನು ಮಾಡೋದು? ನಮ್ಮ ಹಣೆ ಬರ. ಸುಮ್ಮನಿರು. ಯಾವ ಸರಿಯಾಗಿದ್ರಲ್ವಾ ಅವ್ರಿಗೆ ಹೇಳೋಕ್ಕೆ? ನಾವೇ ಸರಿಯಾಗಿಲ್ಲ ಅಂದಮೇಲೆ ಅವ್ರಿಗೇನು ಹೇಳೋಕ್ಕದ? ನಾವು ಅವ್ರಿಗೇನು ಹೇಳೋಕ್ಕದ ಹೇಳು? ನಮ್ಮ ಮಕ್ಕಳೇ ಸರಿಯಾಗಿಲ್ಲ ಅಂದಮೇಲೆ ನಾವು ಅವ್ರಿಗೆ ಬುದ್ಧಿ ಹೇಳೋಕ್ಕದ? ಏನಂಟಿ ಹೀಗೆ ಮಾತಾಡ್ತಿದ್ದೀರಾ? ಮಕ್ಕಳೇ ಸರಿ ಇಲ್ಲ ಅಂದ್ರೆ ಏನರ್ಥ? ನೀವು ಪಿಂಕಿನೇ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ಅಪ್ಪ ರಾಜೇಶ, ಮಕ್ಕಳು ಅಂದ ತಕ್ಷಣ ಅವ್ರು ಏನು ಮಾಡಿದ್ರು ಸರಿ ಅಂತ ವಹಿಸ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಅವತ್ತು ಅವಳೇ ಮದುವೆ ಆಯ್ತೀನಿ ಅವನ್ನ ಅಂತ 5 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ, ನಾನು ಅವನ್ನೇ ಮದುವೆ ಆಯ್ತೀನಿ ಅಂತ ಆದ್ಲು. ಪಾಪ ನಮ್ಮ ಪ್ರೀತಿಗೆ ಅವನ್ನ ಹುಡುಗನ ಹುಡುಕಿದ್ದ ನಮ್ಮ ಪ್ರೇಮನ ಕಡೆಯಿಂದ. ಅಯ್ಯೋ, ಆ ಪ್ರೀತಿನಾರೇ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋನೋ ಏನೋ ಅಪ್ಪ. ಈ ಪಾಪ ಏನು ಮಾಡೋದು? ಈಗ 6 ತಿಂಗಳಿಗೆ ಆಗಿಲ್ಲ ಮದುವೆ ಆಗಿ, ಹೆಂಡ್ತಿ ಬಿಟ್ಬಿಟ್ಟು ಅದೆಲ್ಲ ಹೋಗಿ ದುಡಿತಾ ಇದ್ದಾರಂತೆ. ಎಂಥ ಕರ್ಮ ನೋಡು. ಸುಮ್ಮನೆ ನಮ್ದೇ ತಪ್ಪಿತ್ಕೊಂಡು ನಾವೇ ಯಾಕಪ್ಪ ಅವ್ರಿಗೆ ಮಾತಾಡೋದು? ನಾವ್ಯಾಕೆ ಅವ್ರಿಗೆ ಮಾತಾಡೋದು? ಅಂದ್ರೆ ನಿಮ್ಗೆ ನಿಮ್ಮ ಅಳಿಯನ ಮೇಲೆ ತುಂಬಾ ಪ್ರೀತಿ ಅನ್ಸುತ್ತೆ. ಅವ್ರ ಅಷ್ಟೊಂದು ಮಾತಾಡಿದ್ರು ನಿಮ್ಗೇನು ಅನಿಸ್ಲಿಲ್ವಾ? ತುಂಬಾ ಕೆಟ್ಟದಾಗೆಲ್ಲ ಮಾತಾಡಿದ್ರು ಆಂಟಿ ನಮಗೆ. ನೋಡಪ್ಪ, ಇದು ಪಾರಿನಲ್ಲ, ಇದು ಕರ್ನಾಟಕ. ಇನ್ನುವೇ ನಮ್ಮ ಜನ ಸಂಸ್ಕೃತಿ ಸಂಪ್ರದಾಯ ಅಂತ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವ್ರೆ. ಈಗ ಯಾರಾದ್ರೂ ಹಂಗೆ ಅನಿಸ್ತದೆ. ಈಗ ನನ್ನ ಸೊಸೆ ಆಗ್ಬಿಟ್ಟು ನನ್ನ ಮಗನ ಬಿಟ್ಬಿಟ್ಟು ನಿನ್ನ ಜೊತೆ ಮಾತಾಡ್ಕೊಂಡು ಕುಂತ್ಕೊಂಡವಳೆ ಅಂದರೆ ನಮಗೆ ನೋಡಿದ ತಕ್ಷಣ ಏನು ಅನಿಸ್ತದೆ? ಹಂಗೆ ತಾನೇ ಅನ್ಸೋದು. ಅದೇ ತಾನೇ ಒಮ್ಮಗೂ ಅನ್ಸದೆ. ಮಾತಾಡ್ತಾಳೆ, ಏನು ತಪ್ಪು? ತಪ್ಪೇನಪ್ಪ ಅದ್ರಲ್ಲಿ? ಅಮ್ಮ ಮಾತಾಡೋದು ತಪ್ಪು ಅಂತ ನಾನಂತೂ ಹೇಳೋಕ್ಕಿಲ್ಲ ಕಣಪ್ಪ, ಹೇಳೋಕ್ಕಿಲ್ಲ. ನಾವು ಆ ಕಾಲದಿಂದ ಸಂಪ್ರದಾಯ ಸಂಸ್ಕೃತಿ ಅಂತ ನಾವು ಉಳಿಸ್ಕೊ ಬಂದಮೇಲೆ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು, ಇರಬೇಕಲ್ಲಪ್ಪ. ಈಗ ನೀವೇನು ತಪ್ಪು ಮಾಡಿದ್ದೀರಿ ಅಂತ ನಾನು ಹೇಳ್ತಿಲ್ಲ, ಆದರೆ ಅಮ್ಮನ ತಪ್ಪು ಅಂತ ನಾನು ಹೇಳೋಕ್ಕಿಲ್ಲ. ಗಂಡನ ಜೊತೆ ನನ್ನ ಮಗನ ಜೊತೆ ಬಾಳೆ ಬದುಕಬೇಕಾಗಿರೋ ನನ್ನ ಸೊಸೆ ಬೇರೆ ಮನೆ ಮಾಡ್ಕೊಂಡು ಕುಂತ್ಕೊಂಡು ಹಿಂಗೆ ಯಾರ ಜೊತೆ ಮಾತಾಡ್ಕೊ ಕೂತವಳೆ ಅಂದಾಗ ಯಾರಿಗ್ಯಾರಿಗೂ ಹಂಗೆ ಬರ್ತದೆ ಬಾಯಿಗೆ. ಮಾತಾಡಲಿ ಬಿಡು, ಮಾತಾಡಲಿ. ನಾನಂತೂ ಅಪ್ಪ ಅವನಿಗೂ ಹೇಳೋಕ್ಕಿಲ್ಲ, ಅವ್ರ ಅಮ್ಮಂಗೂ ಹೇಳೋಕ್ಕಿಲ್ಲ, ಇವಳಿಗೂ ಹೇಳೋಕ್ಕಿಲ್ಲ. ಇವಳೇ ನನ್ನ ಮಗಳೇ ನಮ್ಮ ಮಾತು ಕೇಳೋಕ್ಕಿಲ್ಲ ಅಂದಮೇಲೆ ಇನ್ನು ಅವ್ರಿಗೆ ಯಾರಪ್ಪ ನಾವು ಹೇಳೋಕ್ಕೆ? ನಾವು ಯಾರು ಹೇಳೋ ಅವ್ರಿಗೆ ಹೇಳೋಕ್ಕೆ? ಇಲ್ಲ ಆಂಟಿ, ಅವರೆಲ್ಲ ಒಂಥರ ಫ್ಯಾಮಿಲಿ. ನನಗಂತೂ ನೋಡಿದ ತಕ್ಷಣ ಗೊತ್ತಾಗೋಯ್ತು. ಅದಕ್ಕೆ ನಾನು ಇವಳು ಹೇಳ್ತಾ ಇದ್ದೀನಿ ಡಿವೋರ್ಸ್ ಕೊಟ್ಬಿಡು ಅಂತ. ನೀವೊಂದ್ಸತಿ ಹೇಳಿ ಆಂಟಿ, ಇನ್ನು ಅವ್ರ ಸವಾಸ ಬೇಡ ಇವಳಿಗೆ, ಮ್ಯಾಚ್ ಆಗಲ್ಲ ಆಂಟಿ ಇವಳಿಗೆ. ಅವಳಿಷ್ಟು ಏನಾರೇ ಮಾಡ್ಕೊಳ್ಳಿ, ಡಿವೋರ್ಸ್ನಾರೇ ಕೊಟ್ಕೊಳ್ಳಿ, ಇಲ್ಲ ನನ್ನ ಗಂಡ ಬೇಕು ಅಂತ ಅವನ ಜೊತೆನಾರೇ ಹೋಗಿ ಬಾಳಲಿ, ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತ ಇರಲಿ, ಇಲ್ಲ ಇನ್ಯಾರನ್ನಾರು ಮದುವೆ ಆಯ್ತೀನಿ ಅಂದರೆ ಹೋಗಿ ಹಾಕಲಿ. ನಾವಂತೂ ಏನು ಹೇಳೋದಿಲ್ಲಪ್ಪ. ನಮ್ಮ ಮಾತ ಇವತ್ತಿವರೆಗೂ ಅವಳು ಒಂದು ಮಾತು ಅಂತ ನಮ್ಮ ಮಾತ ಕೇಳಲಿಲ್ಲ. ಇನ್ನು ನನ್ನ ಮಕ್ಳು ಹೇಳು, ನಮ್ಮ ಪ್ರೀತಿ ನಮ್ಮ ಪ್ರೇಮ ಅಯ್ಯೋ ಚಿಂದಂತವು ಕಣಪ್ಪ, ವಜ್ರ. ಅವಕ್ಕೆ ಅವು ಹೆಂಗೆ ಅಂದರೆ ನನ್ನ ಮಕ್ಕಳು ನನ್ನ ಹೊಟ್ಟೆಲಿ ಹುಟ್ಟಕ್ಕೆ ಅವು ಪುಣ್ಯ ಮಾಡಿದವೋ ಇಲ್ಲೋ ಗೊತ್ತಿಲ್ಲ. ಅವ್ರನ್ನ ಮಕ್ಳಿಗೆ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಕಣಪ್ಪ, ಅಷ್ಟು ನಾನು ಹೇಳಬಲ್ಲೆ. ಇವಳ ವಿಷಯದಲ್ಲಿ ನಾನಾಗಲಿ ನನ್ನ ಗಂಡ ಆಗಲಿ ನನ್ನ ಮಕ್ಕಳಾಗಲಿ ಯಾರೂ ಮಾತಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿವಪ್ಪ. ಒಬ್ರಿಗೂ ಮುರ್ಕಾಸು ಬೆಲೆ ಕೊಡೋಕ್ಕಿಲ್ಲ ಕಣಪ್ಪ ಇವಳು, ಒಬ್ರಿಗೂ ಮುರ್ಕಾಸು ಬೆಲೆ ಕೊಡೋಕ್ಕಿಲ್ಲ. ಹಂಗಾಗಿ 80 ಲಕ್ಷ ಸುರಿದು ಆ ದಯ್ಯಗಳಿರೋ ಮನೆ ತಗೊಂಡು ಅದು ಬೇರೆ ಹಾಳು ಮಾಡಿದ್ಲು ಕಣಪ್ಪ, ಅದು ಬೇರೆ ಹಾಳು ಮಾಡಿದ್ಲು. ದುಡ್ಡೇನು ಹಂಗೆ ಉದ್ರದಪ್ಪ ಮರದಿಂದ ಉದ್ರದ? ಬಾಳಂಗಿಲ್ಲ ಬದುಕಂಗಿಲ್ಲ ಮನೇಲಿ. ಸುಮ್ಮನೆ ಏನು ಮಾಡೋದು? ಎತ್ಬಿಟ್ಟಿವಲ್ಲಪ್ಪ, ಎತ್ಬಿಟ್ಟಿದ್ದೀವಿ. ಅಯ್ಯೋ ಎಲ್ಲಿ ಏನಾದದ ನನ್ನ ಮಗಳಿಗೆ ಅಂತ ಹೊಟ್ಟೆ ಹುರಿತು, ಹೋಗಿ ಕರ್ಕೊಬಂದು ಅವಳು ನಮ್ಮ ಕಣ್ಣು ಮುಂದ್ಗಡೆ ಅವಳೇ. ಅಷ್ಟೇ ನಮ್ಗೆ ಬೇಕಾಗಿರೋದು. ಇನ್ನೇನಾರೇ ಮಾಡ್ಕೊಳ್ಳಿ ಕಣಪ್ಪ, ಇನ್ನೇನಾರೇ ಮಾಡ್ಕೊಳ್ಳಿ. ನಾವಂತೂ ನಿರ್ಧಾರ ಮಾಡಿಬಿಟ್ಟಿವಿ. ನನ್ನ ಮಕ್ಕಳು ಅದನ್ನೇ ಹೇಳೋದು, ನನ್ನ ಪ್ರೀತಿ ಪ್ರೇಮ ಅವರವರು ಅಷ್ಟನ್ನೇ ಹೇಳೋದವ್ರು. ಬೇಡ ಕಣಮ್ಮ, ಅವಳು ವಿಷಯಕ್ಕೆ ಹೋಗ್ಬೇಡ, ಅವಳು ಏನಾರೇ ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಇರಿ ಅಂತ ಹೇಳೋರಪ್ಪ. ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ. ಅವಳಿಷ್ಟ, ಅವಳು ಏನು ಬೇಕಾದ್ರೂ ಮಾಡ್ಕೊಬೋದು. ನಾನಂತೂ ಅವಳ ವಿಷಯಕ್ಕೆ ತಲೆ ಕೆಡ್ಸ್ಕೊಳಕ್ಕಿಲ್ಲ. ನಮ್ಮ ಮನೇಲಿ ಯಾರೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿವಿ. ಅವಳಿಗೆ ಗೊತ್ತೈತೆ ಬಿಡು, ಅವಳೇನು ಸಣ್ಣ ಮಗವ ಹೇಳು, ಅದೇನಾರೇ ಮಾಡ್ಕೊಳ್ಳಿ, ನಾನಂತೂ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಅಯ್ಯೋ ನಂಗೆ ಅಡುಗೆ ಮನೇಲಿ ಕೆಲಸ ಅದೆಯಪ್ಪ, ಮಾತಾಡು. ಅಂದರೆ ನೀವೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನನ್ನ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಬಾರ್ದು ಅಂತ? ಆಯಿತು ಬಿಡಮ್ಮ, ಆಯಿತು ಬಿಡು. ನೀವು ಯಾರು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನನ್ನ ಜೀವನ ನಾನೇ ನೋಡ್ಕೋತೀನಿ. ನೋಡ್ದೆ ಪಿಂಕಿ, ನೋಡಿದ್ಯಾ? ನಿನ್ನ ಜೀವನನ ನೀನೇ ನೋಡ್ಕೋಬೇಕು. ಅದನ್ನೇ ನಾನು ಅವತ್ತಿಂದ ಹೇಳ್ತಿರೋದು. ಈಗ ನಿಮ್ಮ ಅಮ್ಮನೂ ಹೇಳಿದ್ರು ಡೈವರ್ಸ್ ಕೊಟ್ಟರು ನನಗೇನು ಬೇಜಾರಿಲ್ಲ ಅಂತ. ಮತ್ತು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇನ್ನೂ ಅವನ ಜೊತೆ ಬಾಳಿ ಬದುಕಬೇಕನ್ನೋ ಆಸೆ ಇದೆಯಾ ನಿನಗೆ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ನಿಮ್ಮ ಅತ್ತೆ ಮೈಂಡ್ಸೆಟ್ಟು, ನಿನ್ನ ಗಂಡನ ಮೈಂಡ್ಸೆಟ್ ಎಲ್ಲ ನೋಡಿದ್ರೆ ನನಗೆ ಯಪ್ಪ ಹಿಂಗೆ ಅನಿಸ್ತದೆ ಗೊತ್ತಾ? ನಮ್ಮ ಪಿಂಕಿನ ಇವ್ರ ಮನೇಲಿ ಇರೋದು, ನಮ್ಮ ಪಿಂಕಿನ ಇವ್ನ ಮದುವೆ ಆಗಿರೋದು ಅಂತ ಅನಿಸುತ್ತೆ. ಡಿಸೈಡ್ ಮಾಡು ಆದಷ್ಟು ಬೇಗ.
ನಿನ್ಗೇನಾಗಿದೆ? ನೋಡು ರಾಜೇಶ್, ನೀನು ಬಂದೆ ಮಾತಾಡ್ದ್ಯಾ ಓದ್ಯಾ ಅಷ್ಟೇ ಇರು. ನೋಡು, ನೀನು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡೇ ಇರ್ಬೋದು, ನನ್ನ ಕ್ಲೋಸ್ ಫ್ರೆಂಡೇ ಇರ್ಬೋದು. ಹಾಗಂತ ನನ್ನ ಪರ್ಸ್ನಲ್ ವಿಷಯದಲ್ಲಿ ಡಿಸೈಡ್ ಮಾಡಕ್ಕೆ ನೀನು ಯಾರು? ನೋಡು, ನಾನು ಶ್ರೀಕಾಂತ್ನ ಲವ್ ಮಾಡಿ ಮದುವೆ ಆಗಿರೋದು. ನನಗೆ ಅವನ ಮೇಲೆ ಇನ್ನೂ ಪ್ರೀತಿ ಇದೆ, ಇನ್ನೂ ನಂಬಿಕೆನೂ ಇದೆ ನನ್ನ ಗಂಡ ನಾನು ಬಂದೇ ಬರ್ತಾರೆ ಅಂತ. ನೋಡು, ತಪ್ಪು ನಂದೇ ಇರ್ಬೋದು, ಇಲ್ಲ ಅವ್ರದ್ದು ಇರ್ಬೋದು, ಆದರೆ ಒಂದೇ ನಾವು ಸರಿ ಮಾಡ್ಕೊಳ್ತೀವಿ, ಎಲ್ಲ ಸರಿ ಹೋಗುತ್ತೆ. ನೀನು ಈ ಥರ ಡಿವೋರ್ಸ್ ಕೊಡು ಅಂತ ನಾನು ಫೋರ್ಸ್ ಮಾಡಬೇಡ. ಅಂದರೆ ನಾನು ನೀನು ಫೋರ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ? ಅಂದರೆ ನಿನಗೆ ಅವ್ನು ಇನ್ನೂ ಇಷ್ಟನಾ? ಅವ್ನು ನಿನ್ನ ಲೈಫಲ್ಲಿ ಮತ್ತೆ ಬರಬೇಕು ಅನ್ನೋ ಆಸೆ ನೀನು ಇನ್ನೂ ಇಟ್ಕೊಂಡಿದ್ಯಾ? ಮತ್ತು ಇದೆಲ್ಲ ಏನಕ್ಕೆ ಪಿಂಕಿ? ಏನು ರಾಜೇಶ್, ನೀನು ಏನು ಹೇಳ್ತಿದ್ಯಾ? ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರುತ್ತೆ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮ ಜಗಳನೇ ಆಡಲ್ವಾ? ಹೇಳು, ಎಲ್ಲರೂ ಜಗಳ ಆಡ್ತಾರೆ. ಆದರೆ ನಾನು ಸ್ವಲ್ಪ ಜಾಸ್ತಿ ಜಗಳ ಆಡ್ಕೊಂಡು ಮನೆಗೆ ಬಂದಿದ್ದೀನಿ ಅಷ್ಟೇ. ಆದರೆ ಇದೇ ಥರ ಇರುತ್ತೆ ಅಂತಲ್ಲ. ನಾನು ಶ್ರೀಕಾಂತ್ನ ತುಂಬ ಪ್ರೀತಿಸ್ತಿದ್ದೀನಿ, ಅವರು ನನ್ನ ಪ್ರೀತಿಸ್ತಿದ್ದಾರೆ. ನನಗೆ ಗೊತ್ತು ನನ್ನ ಗಂಡ ಮನಸ್ಸು ಹೆಂಗೆ ಅಂತ. ನಾವಿಬ್ಬರು ಒಂದಾಗ್ತೀವಿ. ನಮ್ಮ ಅತ್ತೇನೂ ಅಷ್ಟೇ, ತುಂಬ ಒಳ್ಳೆಯವರು. ಅವ್ರು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ನಮ್ಮಮ್ಮ ಹೇಳಿಲ್ವಾ, ಇಂಡಿಯನ್ಸ್ ಅಂದರೆ ಹಾಗೆ, ಅದೇ ಥರ ಮೈಂಡ್ಸೆಟ್ ಎಲ್ಲ ಹೆಂಗಸ್ರಿಗೂ ಇರುತ್ತೆ. ನಮ್ಮಮ್ಮ ಆದರೂ ಅದೇ ಥರನೇ ಮಾತಾಡ್ತಿದ್ರು, ಅದಕ್ಕೂ ನಮ್ಮ ಅತ್ತೆನೂ ಹಾಗೆ ಮಾತಾಡಿದ್ದಾರೆ. ಅವ್ರು ಮಾತಾಡಿದಾಗ ನಂಗೆ ಬೇಜಾರಾಗಿತ್ತು, ಕೋಪ ಬಂತು ನಿಜ. ಆದರೆ ಅಮ್ಮ ಹೇಳಿದಾಗ ಅದು ಸರಿ ಅಂತಲೇ ಅನ್ನಿಸ್ತು. ಅದರಲ್ಲಿ ಏನು ತಪ್ಪಿದೆ? ನೀನು ಅದನ್ನೇ ಏನೇನೋ ಥಿಂಕ್ ಮಾಡಬೇಡ. ಇದು ಫಾರಿನ್ ಅಲ್ಲ, ನಮ್ಮಮ್ಮ ಹೇಳಿದಾಗೆ ನೀನು ಫಾರಿನ್ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡ. ಜಗಳ ಆಡಿದ ತಕ್ಷಣ ಡೈವರ್ಸ್ ಕೊಡೋದು, ಇಲ್ಲ ಮತ್ತೆ ಇನ್ನೊಬ್ಬರನ್ನ ಯಾರನ್ನೂ ಮದುವೆ ಮಾಡ್ಕೊಳ್ಳೋದು, ಅದೇ ಜೀವನ ಅಲ್ಲ. ನನಗಂತೂ ಆ ಲೈಫ್ ಇಷ್ಟನೂ ಇಲ್ಲ. ಸುಮ್ಮನೆ ನೀನು ಏನೇನೋ ಹೇಳಿ ನನಗೆ ಹಿಂಸೆ ಮಾಡಬೇಡ. ಏನಪ್ಪ ನಿನ್ಗೆ ಏನು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಯಾಕೆ ಹಿಂಗೆ ಆಡ್ತಿದ್ಯಾ ಪಿಂಕಿ? ನೋಡು ಪಿಂಕಿ, ಅವ್ನು ನಿನ್ನ ಬಿಟ್ಟು ತುಂಬ ದೂರ ಹೊರಟೋಗಿದ್ದಾನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಲವ್ ಅಂತೆ, ಲವ್ ಯಾವ ಲವ್ವೇ? ನೋಡು, ಬಿಟ್ಬಿಡು, ಇದನ್ನೆಲ್ಲ ಬಿಟ್ಬಿಡು. ನಾನು ಒಳ್ಳೆ ಲಾಯರ್ ನೋಡ್ತೀನಿ. ಮೊದಲು ಡಿವೋರ್ಸ್ ಅಪ್ಲೈ ಮಾಡು. ಡಿವೋರ್ಸ್ ಅಪ್ಲೈ ಮಾಡಿದ್ಮೇಲೆ ಅವ್ನಿಗೆ ಹೆಂಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರು ನಾನು. ನೋಡು ರಾಜೇಶ್, ಸುಮ್ಮನೆ ತಲೆ ತಿನ್ಬೇಡ ನನಗೆ. ನೀನೇನು ನನ್ನ ಗಂಡ ಪಾಠ ಕಲಿಸೋದು? ನಿಂಗೆ ಹೇಳಿದ್ದೆ ನಾನು ನನಗೆ ಅವ್ರಿಗೆ ಏನಾದರೂ ಪಾಠ ಕಲಿಸು ಅಂತ. ಅವ್ರು ನಿನ್ನ ಹತ್ರ ಪಾಠ ಕಲಿಯೋಂಥದ್ದೇನಿಲ್ಲ ಅವ್ರಿಗೆ. ಅವ್ರು ತುಂಬ ಒಳ್ಳೆಯವರು, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ನೋಡು ರಾಜೇಶ್, ನನ್ನ ಜೊತೆ ಮಾತಾಡಬೇಕು, ನಾ ಏನಾದರೂ ಹೇಳಬೇಕು ಅಂದರೆ ಬರಬೇಡ ಅಂತ ನಾನು ಹೇಳ್ತಿಲ್ಲ. ಹಾಗಂತ ನನ್ನ ಪರ್ಸ್ನಲ್ ವಿಷಯದಲ್ಲಿ ತುಂಬ ಮೂಗು ತೋರಿಸೋ ಕೆಲಸ ಮಾಡಬೇಡ. ನನಗಂತೂ ಇಷ್ಟ ಆಗಲ್ಲ ರಾಜೇಶ್. ಏನು ಪಿಂಕಿ ಈ ಥರ ಮಾತಾಡ್ತಿದ್ಯಾ? ಹಾಂ, ಈ ಥರ ನೀನು ನನ್ನ ಜೊತೆ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಾತಾಡೋದಾರ ನೀನೇ ಮಾಡ್ತಿದ್ಯಾ? ನಾನು ಏನು ಮಾಡಲಿ? ನಾನು ಮಾತಾಡಬಾರ್ದು ಅಂತಲೇ ಅನ್ಕೋತೀನಿ, ಬಟ್ ಆ ಥರ ನೀನು ಮಾಡ್ತಿದ್ಯಾ ರಾಜೇಶ್. ಇದೆಲ್ಲ ಸರಿ ಇಲ್ಲ, ಸ್ವಲ್ಪನೂ ಸರಿ ಇಲ್ಲ. ನೀನು ಹೊರಡು, ನಾನು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಸರಿ ಅಮ್ಮ, ಆಯಿತು. ಛೇ, ಇವಳಿಗೆ ಹೇಗಾದ್ರೂ ಮಾಡಿ ಡಿವೋರ್ಸ್ ಕೊಟ್ಬಿಟ್ಟು ಪ್ರಪೋಸ್ ಮಾಡಬೇಕು ಅಂತ ನಾನು ಅನ್ಕೊಂಡ್ರೆ ಇವಳು ಇನ್ನೂ ಅವನು ಹುಚ್ಚೆಲ್ಲ ಇದ್ದಾಳೆ. ಛೇ, ಇವಳಂತೂ ಬದಲಾಗಲ್ಲ, ನಾನೇ ಬದಲಾಗಬೇಕಷ್ಟೇ.